ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪಾಪಿಷ್ಟರಿಂದ ಪಾಪ ಕಾರ್ಯಗಳು ಅವ್ಯಾಹತವಾಗಿ ನಡೆಯತೊಡಗಿದರೆ ಸಕಲ ಸಂಹಾರಕನಾದಂತಹ ರುದ್ರನು ಆವಿರ್ಭವಿಸುತ್ತಾನೆ. ಈ ರುದ್ರನು ಮಾನವರ ಹೃದಯದಲ್ಲಿ ಆತ್ಮ ಸ್ವರೂಪಿಯಾಗಿದ್ದು ಸಮಯದಲ್ಲಿ ತನ್ನ ದೇಹದ ಜೊತೆಗೆ ಪರದೇಹವನ್ನು ಕೂಡ ನಾಶ ಮಾಡಿಬಿಡುತ್ತಾನೆ ಎಂದಿದ್ದಾರೆ. ಅಂತಹ ಆತ್ಮ ಸ್ವರೂಪಿಯಾದಂತಹ ರುದ್ರನ ಬ್ರಹ್ಮದ ವಿವಿಧ ರೂಪಗಳ ಬಗ್ಗೆ ನಾವು ನೋಡೋಣ ಸತ್ಯದರ್ಶನದಲ್ಲಿ. ಈ ಎಲ್ಲಾ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕತ್ತಲಿನ ಜೊತೆಗೆ ಘರ್ಷಿಸುವವನು ಎಂದರೆ ಜ್ಞಾನದ ಸಂಕೇತ ಎಂಬುದಾಗಿ ಆದಿತ್ಯ ಹೃದಯದಲ್ಲಿ ತಿಮಿರೋನ್ಮತನಃ ಶಂಭೋ ಎನ್ನುವಂತಹ ಈ ಪದದ ಅರ್ಥದಲ್ಲಿ ನಾವು ತಿಳ್ಕೊಂಡ್ವಿ. ಹಿಂದಿನ ಸಂಚಿಕೆಯಲ್ಲಿ ಶಂಭೋ ಎನ್ನುವಂತಹ ಪದದ ಅರ್ಥವನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಬೇಕಾಗಿದೆ. ದಯವಿಟ್ಟು ಅದನ್ನು ವಿವರಿಸಿ ಗುರುಗಳೇ. ಶಂಭು ಅಂತ ಶಂಭು ಸಾಮಾನ್ಯವಾಗಿ ಯಾರಿಗೆ ಹೇಳ್ತಾರೆ? ಶಿವನಿಗೆ ಹೇಳ್ತಾರೆ. ಶತಾಷ್ಟೋತ್ತರ ನಾಮದಲ್ಲಿ ಶಿವ ಮಹೇಶ್ವರ ಶಂಭು ಪಿನಾಕೀ ಶಶಿಶೇಖರ ವಾಮದೇವೋ ವಿರೂಪಾಕ್ಷ ಕಪರ್ದಿ ನೀಲಲೋಹಿತ ಅಂತ ಆರಂಭ ಆಗುತ್ತೆ. ಅದರಲ್ಲಿ ಶಂಭು ಏನು? ಶಂಭು ಅಂದರೆ ಎರಡು ಪದಗಳಿದೆ. ಒಂದು ಶ, ಇನ್ನೊಂದು ಭ, ಎರಡು ಸೇರಿ ಶಂಭು. ಶ ಅಂದರೆ ಶಮನ ಅಂತ, ಶಮೆ ಅಂತ, ಸಮಾಧಾನ ಮಾಡುವುದು ಅಂತ. ಭ ಅಂದರೆ ಆಗಲಿ, ಭವತಿ, ಸಮಾಧಾನವಾಗಲಿ ಎನ್ನತಕ್ಕಂಥದ್ದು ಶಂಭುವಿನ ಅರ್ಥ. ಸೂರ್ಯ ಇಡೀ ಜೀವಕೋಟಿಯನ್ನೇ ಸಮಾಧಾನ ಮಾಡತಕ್ಕವನು. ಅದಕ್ಕೆಲ್ಲ ನಾವು ಮೊದಲಿನಿಂದ ಸಾಕಷ್ಟು ಸಲ ಅದನ್ನು ಚಿಂತನೆ ಮಾಡಿಬಿಟ್ಟಿದ್ದೇವೆ. ನಮ್ಮ ಇಡೀ ವ್ಯಕ್ತಿತ್ವದ ಅಸ್ತಿತ್ವಕ್ಕೆ ಸೂರ್ಯನೇ ಸಂಪೂರ್ಣವಾಗಿ ಆಧಾರ ಅಂತ ಅನ್ನೋದು ಬಹಳ ಸಲ ಮಾತಾಡಿದ್ದೀವಿ ನಾವು. ಈ ಶಂಭು ಅಂದರೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಯಾವಾಗ ಆಗುತ್ತೆ? ನಮಗೆ ಸುಖ ಸಿಕ್ಕಾಗ ಆಗುತ್ತೆ. ಬರೀ ಸುಖ ಸಿಕ್ಕಾಗ ಆಗೋದಿಲ್ಲ, ತೃಪ್ತಿ ಸಿಕ್ಕಾಗ ಆಗುತ್ತೆ. ಶಂಭು ಅನ್ನುವುದರ ಅರ್ಥ ತೃಪ್ತಿಯನ್ನು ಪ್ರದಾನ ಮಾಡುವಾತ ಅಂತ. ಈ ತೃಪ್ತಿ ಎನ್ನತಕ್ಕಂಥದ್ದು ನಿನ್ನಲ್ಲಿ ಇರತಕ್ಕಂತಹ ಹಣದ ಮೇಲೆ ನಿಂತಿರಲ್ಲ, ನಿನ್ನಲ್ಲಿ ಇರತಕ್ಕಂತಹ ಆಸ್ತಿಯ ಮೇಲೆ ನಿಂತಿರಲ್ಲ, ನಿನ್ನ ಜೊತೆಗೆ ಯಾರು ಒಡನಾಡುತ್ತಾರೆ ಅವರ ಮೇಲೆ ನಿಂತಿರೋದಿಲ್ಲ. ನಿನ್ನ ತೃಪ್ತಿ ಎನ್ನುವುದು ನಿನಗೆ ಯಾವುದೋ ಒಂದು ಅಧಿಕಾರ ಇರುತ್ತಲ್ಲ ಅದರ ಮೇಲೆ ನಿಂತಿರೋದಿಲ್ಲ. ಅತ್ಯಂತ ಬಡವನಾಗಿರೋನು ಕೂಲಿ ಕೆಲಸ ಮಾಡಿದ್ರೆ ಮಹಾ ತೃಪ್ತನಾಗಿರ್ತಾನೆ. ಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ದಿವಸ ಏನು 100 ರೂಪಾಯಿ ಜಾಸ್ತಿ ಸಿಕ್ಬಿಡ್ತಲ್ಲ, ಮಹಾ ಸಂತೋಷ ಇರುತ್ತೆ ಅವನಿಗೆ. ಈ ತೃಪ್ತಿ ಎನ್ನುವುದು ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿಸಿಲ್ಲ. ಅಂದರೆ ಅರ್ಥ ಏನು? ಯಾವುದೇ ಸಂದರ್ಭದಲ್ಲಿಯೂ ತೃಪ್ತರಾಗಿರತಕ್ಕಂಥವರು ಯೋಗಿಗಳು. ನಮ್ಮಂಥ ಅಲ್ಪರು ಇದನ್ನು ಶಿಕ್ಷಣದ ಮೂಲಕ ತಗೋಬೇಕು. ನನ್ನಲ್ಲಿ ಇರತಕ್ಕಂತಹ ಹಣ, ನನಗೆ ಇರತಕ್ಕಂತಹ ಭೋಗ, ನನಗೆ ಇರತಕ್ಕಂತಹ ಸುಖ, ಇದನ್ನು ನಾನು ಗಲಾಟೆ ಮಾಡಿ, ಕಿತ್ತಾಡಿ, ತಲೆ ಕೆಡಿಸ್ಕೊಂಡು, ಒದ್ದಾಡಿಕೊಂಡು, ದರ್ಬಾರ್ ಮಾಡಿಕೊಂಡು, ಅಧಿಕಾರ ಉಪಯೋಗಿಸ್ಕೊಂಡು ಎಳಕು ಸಿಗಲ್ಲ. ದೈವ ನನಗೆ ಏನು, ಯಾವಾಗ, ಯಾವ ಕ್ಷಣದಲ್ಲಿ ಯಾವ ಸುಖವನ್ನ, ಯಾವ ಹಣವನ್ನ, ಯಾವ ಅಧಿಕಾರವನ್ನು ಕೊಟ್ಟಿರ್ತಾನೋ ಅದೇ ಪರಮ ಅಂತ ನಾನು ತಿಳಿದುಕೊಂಡ್ರೆ ನನಗೆ ಇಲ್ಲವಲ್ಲ ಅಂತ ಒದ್ದಾಟ ಇರಲ್ಲ. ಅತೃಪ್ತಿ ಯಾವಾಗ ಇರುತ್ತೆ? ನನ್ನಲ್ಲಿ ಇಲ್ಲ ಅಂದುಕೊಂಡಾಗ. ನಿನ್ನ ಹತ್ರ 1 ಲಕ್ಷ ರೂಪಾಯಿ ಇರಬಹುದು, 2 ಲಕ್ಷ ಇದ್ರೆ ಆಗ್ತಿತ್ತೇ ಅಂದರೆ ಈ ಲಕ್ಷಕ್ಕೆ ಬೆಲೆಯೇ ಇಲ್ಲ. ಅಂದರೆ ನನ್ನಲ್ಲಿ ಇರುವುದರ ಬೆಲೆಯನ್ನು ನೋಡಿ ಸುಖಿಸುವುದನ್ನು ಬಿಟ್ಟು ಇಲ್ಲದ್ರ ಕಡೆ ಗಮನ ಕೊಟ್ಟು ನಾವು ದುಃಖಿಗಳಾಗ್ತೀವಿ.
ಸೂರ್ಯನ ಕೃಪಾಕಟಾಕ್ಷ ಇದ್ದರೆ ಅವನು ಶಂಭುವಾಗಿ ನಮಗೆ ತೃಪ್ತಿಯನ್ನು ನೀಡುತ್ತಾನೆ. ಹೀಗಾಗಿ ಮತ್ತೆ ಇದನ್ನು ನಾನು ಸುಮಾರು ಮಂದಿ ನಾನು ಬೇರೆ ಬೇರೆ ಕಡೆ ಉಪನ್ಯಾಸಕ್ಕೆ ಹೋದಾಗ ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಏನಂತ, ಗುರುಗಳೇ ಸಾಕಷ್ಟು ದುಡ್ಡಿದೆ, ಹೆಂಡತಿ ಮಕ್ಕಳು ಎಲ್ಲ ನಮ್ಮ ಮಾತು ಕೇಳ್ತಾರೆ, ಆದರೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾರೆ. ಅಂತಹವರು ಅಂದರೆ ಮನಸ್ಸಿಗೆ ಅಸಮಸ್ಥಿತಿಯನ್ನು ಹೊಂದಿರತಕ್ಕಂಥವರು ಶಂಭು ಅನ್ನತಕ್ಕಂತಹ ಹೆಸರನ್ನು ಇಟ್ಟುಕೊಂಡು ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಆವಾಗ ಅವರಿಗೆ ಮನಸ್ಸಿಗೆ ಸಮಾಧಾನವಾಗತಕ್ಕಂಥ, ಸಂತೋಷವಾಗತಕ್ಕಂಥ ತೃಪ್ತಿ ಸಿಗುತ್ತೆ. ತಿಮಿರೋನ್ಮಥನಃ ಶಂಭು ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ತ್ವಷ್ಟ ಅಂದ್ರೆ ಏನಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.